ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಹಾಗೆ ಹೆಲ್ದಿ ಕೂಡ ಆಗಿರುವಂಥ ಡ್ರೈ ಫ್ರೂಟ್ಸ್ ಲಡ್ಡುನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಗೈಸ್. ಓಕೆ, ಡ್ರೈ ಫ್ರೂಟ್ಸ್ ಲಡ್ಡುನ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನು ಖರ್ಜೂರನ ತೊಗೊಂಡಿದ್ದೀನಿ, ಹಾಗೆ ದ್ರಾಕ್ಷಿ, ಪಂಪ್ಕಿನ್ ಸೀಡ್ಸು, ಹಾಗೆ ಸನ್ಫ್ಲವರ್ ಸೀಡ್ಸು, ಎಳ್ಳು, ಕ್ಯಾಶ್ಯೂ ಆ್ಯಂಡ್ ಆಲ್ಮಂಡ್, ಹಾಗೆ ಸ್ವಲ್ಪ ತುಪ್ಪನ ತೊಗೊಂಡಿದ್ದೀನಿ. ಇದನ್ನೆಲ್ಲದನ್ನೂ ಲೈಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ತುಪ್ಪ ಇಲ್ಲ ಅಂತ ಅಂದರೂ ಡ್ರೈ ರೋಸ್ಟ್ ಥರ ಮಾಡ್ಕೋಬೋದು. ಡ್ರೈ ರೋಸ್ಟ್ ಅಂದರೆ ತುಪ್ಪ ಹಾಕದೇನೂ ಕೂಡ ಮಾಡ್ಕೋಬೋದು. ತುಪ್ಪ ಕೆಲವರಿಗೆ ಇಷ್ಟ ಆಗಲ್ಲ, ಸೊ ಅದು ನಿಮಗೆ ಏನು ಸ್ವಲ್ಪ ಆಯಿಲಿ ಥರ ಫೀಲ್ ಕೊಡುತ್ತೆ ಅಂತ ಅಂದರೆ ನೀವು ಬೇಕಾದರೆ ತುಪ್ಪ ಇಲ್ಲದೇ ಎಲ್ಲದನ್ನೂ ಫ್ರೈ ಮಾಡ್ಕೋಬೋದು ಡ್ರೈ ರೋಸ್ಟ್ ಥರ. ಇಲ್ಲಿ ನಾನು ಯಾವುದೇ ಪೌಡರ್ ಕೂಡ ಮಾಡ್ಕೊತಿಲ್ಲ, ಹೀಗೇ ಲಡ್ಡು ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಮಕ್ಕಳು ಅಂದರೆ ಡ್ರೈ ಫ್ರೂಟ್ಸ್ನ ತಿನ್ನಲ್ಲ, ನೋಡಿದ್ರೆ ಬೇಡ ಅಂತಾರೆ ಅಂತ ಅಂದರೆ ನೀವು ಬೇಕಾದರೆ ಅದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು, ನೀವು ಪೌಡರ್ ಮಾಡ್ತೀರಾ ಅಂದರೆ ನೀವು ತುಪ್ಪ ಯೂಸ್ ಮಾಡಲೇಬೇಡಿ, ಅದು ಸ್ವಲ್ಪ ಅಂಟು ಥರ ಅನಿಸುತ್ತೆ, ಚೆನ್ನಾಗಾಗಲ್ಲ. ಸೊ ಹಾಗಾಗಿ ನೀವು ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಬೇಕಾದರೆ ನೀವು ಮಿಕ್ಸಿ ಮಾಡ್ಕೋಬೋದು. ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡಿಕೊಂಡ್ರೆ ಮಕ್ಕಳಿಗೆ ಗೊತ್ತೂ ಆಗಲ್ಲ, ನೀಟಾಗಿ ತಿಂದುಬಿಡ್ತಾರೆ. ಇಲ್ಲಿ ನೋಡಿ ನಾನು ಎಲ್ಲದನ್ನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಳ್ಳನ್ನ ಫ್ರೈ ಮಾಡ್ಕೋಬೇಕಾದ್ರೆ ನೀವು ತುಪ್ಪ ಹಾಕ್ಕೋಬೇಡಿ, ಜಸ್ಟ್ ಚಿಟಪಟ ಅನ್ನೋ ಥರ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದನ್ನು ಫ್ರೈ ಮಾಡ್ಕೋಬೇಕಾದ್ರೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಒಳ್ಳೆಯದು. ನೋಡಿ, ನಾನು ಎಲ್ಲದನ್ನೂ ಫ್ರೈ ಮಾಡಿಕೊಂಡು ಒಂದು ಬಾಣಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಡೇಟ್ಸ್ನ ನೀವು ಬೇಕಾದರೆ ಡೈರೆಕ್ಟಾಗಿ ತುಪ್ಪದಲ್ಲಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಅಂದರೆ ಅದು ಮೆಲ್ಟ್ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಮಿಕ್ಸಿಗೆ 1-2 ರೌಂಡ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಈಗಿನ ಮಕ್ಕಳಿಗೆ ಹೊರಗಿನ ಚಾಕ್ಲೇಟ್ ಅಥವಾ ಬೇರೆ ಸ್ನ್ಯಾಕ್ಸ್ ಏನಾದರೂ ತಂದುಕೊಡೋದ್ಕಿಂತ ಈ ಥರ ಶುಗರ್ ಫ್ರೀ ಆಗಿರೋವಂಥ ನ್ಯಾಚುರಲ್ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡಿಕೊಡೋದ್ರಿಂದ ಅವ್ರ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಡೇಟ್ಸ್ನ ಇಲ್ಲಿ ಲೈಟಾಗಿ ರುಬ್ಕೊಂಡಿದ್ದೀನಿ, ಅಂದರೆ 1 ಪೀಸ್ ಇರೋದು 2 ಪೀಸ್ ಆಗೋ ಥರ ರುಬ್ಕೊಂಡಿದ್ದೀನಿ. ಅದನ್ನೇ ಇವಾಗ ಬಾಣಲಿಗೆ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಆ ಡೇಟ್ಸ್ ಏನಿದೆ ಅದು ಮೆಲ್ಟ್ ಆಗುತ್ತೆ ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತಾ ಬನ್ನಿ. ನೋಡಿ, ಇದು ಆಲ್ರೆಡಿ ಈ ಥರ ಮೆಲ್ಟ್ ಆಗ್ತಾ ಇದೆ. ಈ ಥರ ಆದಾಗ ಇದನ್ನು ನಾವು ಈಗೇನು ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡಿ ಹಾಕ್ಕೊಂಡಿದ್ವಲ್ಲ ಆ ಬಾಣಲಿಗೆ ಶಿಫ್ಟ್ ಮಾಡಿಕೊಂಡು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಇದು ಬಿಸಿ ಬಿಸಿ ಇರುವಾಗನೇ ಲಡ್ಡು ಕಟ್ಕೊಂಡ್ಬಿಡ್ಬೋದು, ಬಟ್ ಕೇರ್ಫುಲ್ಲಾಗಿ ಲಡ್ಡು ಕಟ್ಟಿ, ಯಾಕಂದರೆ ಡೇಟ್ಸು ತುಂಬ ಸುಡ್ತಾ ಇರುತ್ತೆ, ಸೊ ಕೈ ಸುಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಇದು ಮಾಡಿ ಅಚ್ಚಿಗೆ ಹಾಕ್ಕೊಂಡಿದ್ದೀನಿ, ಅಂದರೆ ಮಕ್ಕಳು ಅದನ್ನು ನೋಡಿ ತಿನ್ಬೋದು ನನ್ನ ಮಗಳು ಅಂತ ಹೇಳಿ ಹಂಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಉಳಿದಿದ್ನೆಲ್ಲ ಪುಟ್ಟದಾಗ ಉಂಡೆಗಳನ್ನ ಮಾಡಿ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಮಕ್ಕಳಿಗೆ ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ದೊಡ್ಡವರು ಕೂಡ ತಿನ್ಬೋದು. ಇದು ಮಕ್ಕಳು ದೊಡ್ಡವರು ಅನ್ನೋಕ್ಕಿಂತ ಎಲ್ಲರೂ ತಿನ್ನೋದ್ರಿಂದ ಹೆಲ್ದಿಯಾಗಿರ್ತೀವಿ, ತುಂಬ ಚೆನ್ನಾಗೂ ಇರುತ್ತೆ. ಟ್ರೈ ಮಾಡಿ ನೋಡಿ ನೀವು. ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.